ಹಾಯ್ ಹಲೋ ಗುಡ್ ಈವ್ನಿಂಗ್ ಎವ್ರಿ ಒನ್. ಇವತ್ತು ನಾನು ನೈಟ್ ಡಿನ್ನರಿಗೆ ಏನೇನು ಪ್ರಿಪ್ರೇಷನ್ ಮಾಡ್ತೀವಿ ಅಂಥೇಳಿ ಈ ವಿಡಿಯೋ ಒಳಗೆ ತೋರಿಸಾತೀನಿ. ಫಸ್ಟ್ ನಾನು ರೈಸಿಗೆ ಇಟ್ಟೀನಿ, ಆಮೇಲೆ ಇಲ್ಲೇ ಎಗ್ ಬಾಯ್ಲ್ ಮಾಡೋಕ್ಕಿಟ್ಟೀನಿ. ಬಿಕಾಸ್ ನಾನು ಎಗ್ ಮಸಾಲ ಸಾಂಬಾರು ಮಾಡ್ಬೇಕಂತ ಅಂದ್ಕೊಂಡೀನಿ. ಅತ್ತಿ ಮಾಮ ಬಂದಾರ ಮತ್ತು ಗುರುವಾರದಿಂದ ಶ್ರಾವಣನೂ ಸ್ಟಾರ್ಟ್ ಆಗ್ತೈತಿ. ಸೊ ಶ್ರಾವಣ ಸ್ಟಾರ್ಟ್ ಆದರೆ ನಮ್ಮ ಮನೆ ಒಳಗೆ ನಮ್ಮ ಹಸ್ಬೆಂಡ್ ಫುಲ್ ಪಾಲಿಸ್ತಾರೆ. ಲೈಕ್ ಚಿಕನ್, ಫಿಶ್, ಲೈಕ್ ಏನೂ ನಾನ್ ವೆಜ್ ಅವ್ರು ತಿನ್ನಂಗಿಲ್ಲ. ಸೊ ಗುರುವಾರ ಅನ್ಕೊಡ್ದೆ ಎಗ್ ಮಸಾಲ ಸಾಂಬಾರು ಮಾಡಿಕೊಟ್ರಾಯ್ತು ಅಂಥೇಳಿ. ಹೆಂಗೂ ಮನ್ಯಾಗ ಅತ್ತಿ ಮಾಮನೂ ಬಂದಿದ್ದರು. ಸೊ ಸ್ಪೆಷಲ್ ಆದಂಗೆ ಆಗ್ತೈತೆ ಅಂಥೇಳಿ ಅಡುಗೆ ಪ್ರಿಪ್ರೇಷನ್ ಮಾಡತ್ತೀವಿ ಇಲ್ಲಿ. ಸೊ ನೋಡ್ಬೋದು ನೀವು, ನಮ್ಮ ಅತ್ತಿನೂ ನಂಗೆ ಹೆಲ್ಪ್ ಮಾಡತ್ತಾರ. ಆಮೇಲೆ ಬೆಸ್ಟ್ ಪಾರ್ಟ್ ಅಂತಂದ್ರೆ ನಮ್ಮ ಹಸ್ಬೆಂಡ್ ನನಗೆ ಹೆಲ್ಪ್ ಮಾಡತ್ತಾರ. ಸೊ ಈಗಿನ ಜನ್ರೇಷನ್ ಹಸ್ಬೆಂಡ್ಗಳು ಅಂತಂದ್ರೆ ಸೊ ಹಿಂಗೆ ಅಡುಗೆ ಒಳಗೆ ಸ್ವಲ್ಪ ಹೆಲ್ಪ್ ಮಾಡಿದರೆ ನಮ್ಗೆ ಎಷ್ಟೋ ಖುಷಿ ಆಗ್ತೈತಿ. ಲೈಕ್ ಅವಾಗಿನವ್ರದ್ದು ಬಿಡ್ರಿ, ಬಟ್ ಈಗಿನವ್ರು ಯಾರೂ ಹಂಗಿರಂಗಿಲ್ಲ. ಸ್ವಲ್ಪ ಏನರ ಜಾಸ್ತಿ ಅಡುಗೆದು ಇತ್ತಂದ್ರೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ನಂಗೆ ಅದನ್ನು ಜಾಸ್ತಿ ಖುಷಿ ಆಗೋದು ಅಂತಂದ್ರೆ. ಸೊ ನಾವಿಲ್ಲಿ ಎಗ್ ಸಾಂಬಾರು, ಲೈಕ್ ಮಸಾಲೆ ಸಾಂಬಾರಿಗೆ ಏನೇನು ಬೇಕಂತ ಹೇಳಿ ರೆಡಿ ಮಾಡ್ಕೊಳಕತ್ತೀವಿ. ಸೊ ಎಲ್ಲ ಕಟ್ ಮಾಡಿ ಇಟ್ಕೊಂಡು, ಲೈಕ್ ಮೇನ್ ಇದಕ್ಕೆ ಬೇಕಾಗಿದ್ದು ಅಂದ್ರೆ ಹಸಿ ಕೊಬ್ಬರಿ ಇತ್ತಂದ್ರೆ ಮಸ್ತ್ ಆಗ್ತೈತೆ ಸಾಂಬಾರು. ಸೊ ಕೊಬ್ಬರಿ ಕಟ್ ಮಾಡಿ ಇಟ್ಕೊಳಕತ್ತೀವಿ. ಆಮೇಲೆ ಫ್ರೆಶ್ ಕೊತ್ತಂಬರಿ, ಆಮೇಲೆ ಉಳ್ಳಾಗಡ್ಡಿ, ಟೊಮೆಟೊ, ಆಮೇಲೆ ಬೆಳ್ಳುಳ್ಳಿ, ಕರಿ ಲೀವ್ಸ್, ಇದೆಲ್ಲ ನಾವು ಏನು ಮಾಡ್ಬೇಕಂತಂದ್ರೆ ಮಿಕ್ಸರ್ಗೆ ಹಾಕಬೇಕು. ಸೊ ಮಿಕ್ಸರ್ ಒಳಗೆ ಬೆಳ್ಳುಳ್ಳಿ ಮತ್ತು ಕರಿ ಲೀವ್ಸ್ ಮತ್ತು ನಾವೇನು ಚಾಪ್ ಮಾಡಿ ಇಟ್ಕೊಂಡಿವಲ್ಲ, ಸೊ ನಾವೇನು ಚಾಪ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ನಾವು ಮಿಕ್ಸರ್ ಜಾರಿಗೆ ಹಾಕಬೇಕು. ಸೊ ಸ್ವಲ್ಪ ನಾವು ಏನು ಮಾಡ್ಬೇಕಂದ್ರೆ ಒಗ್ಗರಣೆ ಒಳಗೆ ಹಾಕಕ್ಕೆ ಸ್ವಲ್ಪ ಇಟ್ಕೊಂಡಿರಬೇಕು. ಉಳಿದೆಲ್ಲ ನಾವು ಮಿಕ್ಸರಿಗೆ ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಟೊಮ್ಯಾಟೊ, ಕರಿ ಲೀವ್ಸ್, ಆಮೇಲೆ ಫ್ರೆಶ್ ಕೊತ್ತಂಬರಿ, ಆಮೇಲೆ ನಾವೇನು ಕಟ್ ಮಾಡಿ ಇಟ್ಕೊಂಡಿವಲ್ಲ ಅದು ಕೊಬ್ಬರಿ ಆಗಿರ್ಬೋದು, ಆಮೇಲೆ ಬೆಳ್ಳುಳ್ಳಿ, ಇದೆಲ್ಲ ಹಾಕಿ ನಾವು ಮಿಕ್ಸಿ ಮಾಡ್ಕೋಬೇಕಾಗ್ತೈತಿ. ಸೊ ನಾ ಅದನ್ನಿಲ್ಲೇ ಮಿಕ್ಸಿ ಮಾಡ್ಕೋಬೇಕಂತ ಹೇಳಿ ರೆಡಿ ಮಾಡತ್ತೀನಿ. ಇದು ನಾವು ಎಗ್ ಮಸಾಲೆ ಸಾಂಬಾರು ಭಾಳ ಸಿಂಪಲ್ ಐತಿ. ನಮ್ಮ ಊರ ಕಡೆ ಆಲ್ಮೋಸ್ಟ್ ನಾವು ಹಿಂಗೆ ಮಾಡಿರ್ತೀವಿ. ಸೊ ನಾ ಈ ರೆಸಿಪಿನ ಎಲ್ಲೂ ಯೂಟ್ಯೂಬ್ ಒಳಗದು ನೋಡಿದ್ದಿಲ್ಲ. ನಾರ್ಮಲಾಗಿ ನನಗೇನು ಗೊತ್ತೈತಲ್ಲ, ನಾ ಅದು ಶೇರ್ ಮಾಡ್ಬೇಕಂಥೇಳಿ ಈ ವಿಡಿಯೋ ಮಾಡತ್ತೀನಿ. ಸೊ ನೋಡಿರಿ ಎಗ್ ಮಸಾಲೆ ಹೆಂಗೆ ಮಾಡೋದು ಅಂಥೇಳಿ. ನಿಮಗೇನರ ಈ ವಿಡಿಯೋ ಲೈಕ್ ಆತಂದ್ರೆ ನೀವು ಫಾಲೋ ಮಾಡಿ ಈ ಸಾಂಬಾರು ಮಾಡ್ಬೋದು. ಸಾಂಬಾರು ಅಂತೂ ಮಸ್ತಾಗಿರ್ತೈತಿ. ಸೊ ನೀವು ಒಂದ್ಸಲ ಟ್ರೈ ಮಾಡಿರಿ. ಇವತ್ತಿನ ಅಡುಗೆಗೆ ನಾನು ಎಗ್ ಮಸಾಲ ಸಾಂಬಾರು, ರೈಸ್, ಚಪಾತಿ, ರೊಟ್ಟಿ ಮಾಡ್ಬೇಕಂತ ಹೇಳಿ ಮಾಡೀವಿ. ಸೊ ಚಪಾತಿ ರೊಟ್ಟಿ ಎರಡೂ ಮಾಡಕತ್ತೀವಿ. ಬಿಕಾಸ್ ಒಂದು 10 ಚಪಾತಿ ರೊಟ್ಟಿ ಮಾಡಿದ್ರೆ ಯಾರ್ಯಾರು ಚಪಾತಿ ತಿನ್ನಂಗಿಲ್ಲ ಅವ್ರಿಗೆ ರೊಟ್ಟಿ ಆಕೈತೆ ಅಂತೇಳಿ ಹಿಂಗೆ ಪ್ಲ್ಯಾನ್ ಮಾಡಿದ್ವಿ. ಸೊ ಎಗ್ಗು ಕುದ್ದಿದ್ದು, ಆಮೇಲೆ ನಾ ಅದು ಎಗ್ ಬಿಡಿಸ್ಕೊಳಕತ್ತಿದ್ದೆ. ಸೊ ಎಗ್ ಬಿಡಿಸ್ಕೊಂಡು ಆಮೇಲೆ ನಾನು ಎಗ್ ಸಾಂಬಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಗ್ ಸಾಂಬಾರು ಮಾಡ್ಬೇಕಂದ್ರೆ ಫಸ್ಟ್ ನಾವು ಒಂದು ಕಡಾನ್ಗಿ ತೊಗೋಬೇಕು. ಆ ಕಡಾನ್ಗಿನ ಕಾಯಕ್ಕೆ ಇಡಬೇಕು. ಆ ಕಡಾನ್ಗಿ ಒಳಗೆ ನಾವು ಸ್ವಲ್ಪ ಲೈಕ್ 2 to 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೋಬೇಕು. ಆ ಆಯಿಲ್ ಕಾದ್ಮೇಲೆ ಅದಕ್ಕೆ ನಾವು ಜೀರಿಗೆ ಮತ್ತು ಸಾಸಿವೆ ಹಾಕ್ಕೋಬೇಕು. ಜೀರಿಗೆ, ಸಾಸಿವೆ ಮತ್ತು ಫ್ರೈ ಆದಮೇಲೆ 2 ಏಲಕ್ಕಿ ಹಾಕಬೇಕು, 2 ಲವಂಗ ಹಾಕಬೇಕು, ಆಮೇಲೆ ಕರಿ ಲೀವ್ಸ್ ಮತ್ತು ಸ್ವಲ್ಪ ತೆಗೆದಿಟ್ಟಿದ್ದಂಥ ಉಳ್ಳಾಗಡ್ಡೆ ಹಾಕ್ಕೋಬೇಕು. ಸೊ ಇಷ್ಟೆಲ್ಲ ಫ್ರೈ ಆದಮೇಲೆ ಇದೆಲ್ಲ ಫ್ರೈ ಆದಮೇಲೆ ನಾವೇನು ಮಿಕ್ಸಿಗೆ ಹಾಕಿಟ್ಕೊಂಡಿರ್ತೀವಲ್ಲ ಮಸಾಲೆ, ರುಬ್ಬಿರ್ತಕ್ಕಂಥ ಮಸಾಲೆ, ಆ ಮಸಾಲೆನ ಈ ಒಗ್ಗರಣೆಗೆ ಹಾಕ್ಕೋಬೇಕು. ಸೊ ಆ ಮಸಾಲೆ ಸ್ವಲ್ಪ ಫ್ರೈ ಆಗಬೇಕು. ಅದು ಚಲೋತಂಗೆ ಫ್ರೈ ಆದಮೇಲೆ, ಯಾಕಂದ್ರೆ ನಾವು ಫಸ್ಟ್ ಅದನ್ನೇನು ಫ್ರೈ ಮಾಡಿರಂಗಿಲ್ಲ, ಡೈರೆಕ್ಟಾಗಿ ಮಿಕ್ಸಿಗೆ ಹಾಕಿರ್ತೀವಿ. ಹೀಗಾಗಿ ಸ್ವಲ್ಪ ಅದು ಬಾಯ್ಲ್ ಆಗಬೇಕು. ಅದು ಬಾಯ್ಲ್ ಆದಮೇಲೆ ನಾವು ಅದಕ್ಕೆ ಏನೇನು ಮಸಾಲೆ ಹಾಕ್ಬೇಕಂಥೇಳಿ ನಾನು ಹೇಳ್ತೇನೆ. ನಾ ಈ ಸಾಂಬಾರಿಗೆ ಎರಡು ಮಸಾಲೆ ಯೂಸ್ ಮಾಡಕತ್ತೀನಿ. ಅದೇನಂತಂದ್ರೆ ಎಗ್ ಮಸಾಲೆ ಮತ್ತು ಸಾಂಬಾರು ಮಸಾಲೆ, ಇದು 2 ಮಸಾಲೆ ಬಿಟ್ಟು ನಾ ಯಾವುದೂ ಮಸಾಲೆ ಹಾಕಕತ್ತಿಲ್ಲ. ಸೊ ಎಗ್ ಮಸಾಲೆ ಮತ್ತು ಸಾಂಬಾರು ಮಸಾಲೆ ಮತ್ತು ಅದೇನು ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಅದು ಒಂದು ಮಸಾಲೆ ಇಷ್ಟು ಫ್ರೈ ಮಾಡ್ಕೊಂಬಿಟ್ಟು ಇದ್ರೊಳಗೆ ಎಗ್ ಹಾಕಿದ್ರೆ ಎಗ್ ಸಾಂಬಾರು ಮುಗೀತು. ಇಷ್ಟು ಸಿಂಪಲ್ ಆಗೈತಿ. ಸೊ ಮತ್ತು ಟೇಸ್ಟ್ನೂ ಮಸ್ತಾಗಿತ್ತು. ಎಲ್ಲರೂ ಲೈಕ್ ಮಾಡಿದರು ಎಗ್ ಸಾಂಬಾರು. ನೀವು ಒಂದು ಸಲ ಈ ಥರ ಎಗ್ ಮಸಾಲ ಸಾಂಬಾರು ಟ್ರೈ ಮಾಡಿ ನೋಡಿರಿ. ರೈಸ್ ಒಳಗಾಗಿರ್ಬೋದು, ಚಪಾತಿ ಒಳಗಾಗಿರ್ಬೋದು, ರೊಟ್ಟಿ ಒಳಗಾಗಿರ್ಬೋದು, ಮಸ್ತ್ ಕಾಂಬಿನೇಷನ್ನ. ಸೊ ಟ್ರೈ ಮಾಡಿರಿ. ನೀವೇನಾರ ಟ್ರೈ ಮಾಡಿದ್ರಂದ್ರೆ ಹೆಂಗಾಗೈತೆ ಅನ್ನೋದು ಹೇಳ್ದೆ ಮರ್ಯಾಕೆ ಹೋಗ್ಬೇಡ್ರಿ.
ಅಡುಗೆ ಎಲ್ಲ ರೆಡಿ ಆಯಿತು. ಹೀಗಾಗಿ ಪ್ರಶಾಂತ್ ಅವರು ಕೂಡ ಗುಂಡಿಗೆ ಸ್ವಲ್ಪ ನೆಗಡಿ ಆಗಿತ್ತು, ಹೀಗಾಗಿ ಹಾಸ್ಪಿಟ್ಲಿಗೆ ಹೋಗಿದ್ರು. ಹಾಸ್ಪಿಟ್ಲಿಂದ ಡೈರೆಕ್ಟ್ ಅವ್ರಿಗೂ ಈ ಕಡೆ ಬಾ ಅಂತ ಹೇಳಿದ್ವಿ. ಹೀಗಾಗಿ ಆಫ್ಟರ್ ಲಾಂಗ್ ಟೈಮ್ ಅಂತ ಹೇಳ್ಬೋದು ಎಲ್ಲರೂ ಸೇರಿ ಫ್ಯಾಮ್ಲಿ ಜೊತೆ ಒಂದು ಒಳ್ಳೆ ಡಿನ್ನರ್ ಆಯ್ತು ಅಂತ ಹೇಳ್ಬೋದು. ಅಷ್ಟರು ಸೇರಿ ಆರಾಮಾಗಿ ಕೂತ್ಕೊಂಡು ಮಾತಾಡಿಕೊಂಡು ಎಷ್ಟು ಖುಷಿ ಆಗ್ತೈತೆ ಅಂತಂದ್ರೆ, ನಾವು ಎಷ್ಟೋ ಟೈಮ್ ವರ್ಕ್ ಒಳಗೆ ಫುಲ್ ಬ್ಯುಸಿ ಆಗಿಬಿಟ್ಟಿರ್ತೀವಿ, ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿರಂಗಿಲ್ಲ. ಆಮೇಲೆ ಅಷ್ಟರು ಸೇರಿ ಕುಂತ್ಕೊಂಡು ಒಂದು ಡೇ ಒಳಗೆ ಒಂದು ಹೊತ್ತು ಊಟ ಮಾಡೋಕ್ಕೂ ಆಗಿರಂಗಿಲ್ಲ. ಅಂಥ ಟೈಮ್ ಒಳಗೆ ಅಷ್ಟರು ಸೇರಿ ಒಂದು ಒಳ್ಳೆ ಡಿನ್ನರ್ ಪ್ಲ್ಯಾನ್ ಮಾಡಿ ಊಟ ಮಾಡಿದಾಗ ಮನಸ್ಸಿಗೆ ಎಷ್ಟೋ ಖುಷಿ ಆಗ್ತೈತಿ. ಒಬ್ರಿಗೊಬ್ರು ಎಲ್ಲ ನಾವು ಏನೇನು ಮಾತಾಡೋಕ್ಕಾಗಿಲ್ಲ, ಹೇಳೋಕ್ಕಾಗಿಲ್ಲ, ನಾವು ಏನೇನು ಅಂದ್ಕೊಂಡಿರ್ತೀವಿ, ಲೈಕ್ ತುಂಬ ದಿನದಿಂದ ನಾವು ಏನು ಫೀಲ್ ಮಾಡ್ತಿರ್ತೀವೋ ಅದೆಲ್ಲ ಏನೋ ಒಂಥರ ಖುಷಿಲೇ ನಾವು ಆ ಟೈಮ್ನ ಸ್ಪೆಂಡ್ ಮಾಡ್ತೀವಿ. ಸೊ ಒಂದು ಪರ್ಫೆಕ್ಟ್ ಊಟ ಆದಮೇಲೆ ಎಲ್ಲರೂ ಸೇರಿ ಊಟ ಮಾಡ್ಕೊಂಡು ನಾವು ಒಂದು ರೌಂಡು ವಾಕ್ನೂ ಮಾಡ್ಕೊಂಡು ಬಂದ್ವಿ. ಸೊ ಹೀಗಾಗಿ ರಿಲ್ಯಾಕ್ಸ್ ಫೀಲ್ ಆಗ್ತೀವಿ ಫುಲ್ಲ. ಸೊ ಎಲ್ಲರೂ ಸೇರಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದ್ದು ಅಂತೂ ಹೇಳ್ಬೋದು. ಸೊ ಈ ವಿಡಿಯೋ ಒಳಗೆ ನೀವು ನೋಡ್ಬೋದು ಎಲ್ಲರೂ ನಾವು ಆರಾಮಾಗಿ ಕುಂತು ಊಟ ಮಾಡತ್ತಿರ್ತೀವಿ. ಲೈಕ್ ಚಿರಂತು ಒಬ್ಬ ಓಡಾಡ್ತಿರ್ತಾನೆ ಫುಲ್ ವಿಡಿಯೋ ಒಳಗೆ ಯಾವಾಗ್ಲೂ. ಸೊ ಆಯ್ತು, ಅಷ್ಟು ಸೇರಿ ವಾಕಿಂಗ್ ಮಾಡಿ ಇವತ್ತಿನ ದಿನ ಇಲ್ಲಿಗೆ ಮುಗ್ಸಕತ್ತೀವಿ. ಈ ವಿಡಿಯೋ ಏನರ ನಿಮಗೆ ಲೈಕ್ ಆಗಿತ್ತಂತಂದ್ರೆ ನಮ್ಮ ಫ್ಯಾಮ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದ ನಿಮ್ಮ ಜೊತೆ ಶೇರ್ ಮಾಡೀನಿ. ನಮ್ಮದು ಪರ್ಸ್ನಲ್ ಟೈಮ್ ಅಂತ ಹೇಳ್ಬೋದು. ಸೊ ಈ ಉತ್ತರ ಕರ್ನಾಟಕ ದಂಡುಪಳ್ಳ ಗ್ಯಾಂಗ್ ಹೊಂಟೈತಿಲ್ಲ ನೋಡ್ರಿ. ಜಸ್ಟ್ ಕಿಡಿಂಗ್, ಜಸ್ಟ್ ನಾವು ವಾಕಿಂಗ್ ಹೊಂಟೀವಿ ಎಲ್ಲರೂ. ಸೊ ಲೈಕ್ ಟೈಮ್ 11 o'clock ಆಗೈತಿ, ಯಾರೂ ಇಲ್ಲ, ನಾವು ಅಷ್ಟು ಅಂದ್ರೆ ಒಂದು ವಾಕ್ ಮಾಡ್ಕೊಂಡು ಬರ್ಬೇಕಂತೇಳಿ ತಿರ್ಗಾಡಕತ್ತೇವೆ ಅಷ್ಟೇ. ಆ್ಯಕ್ಚುಲಿ ವಿಡಿಯೋಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಗತ್ತೈತಿ, ಹಿಂಗಾಗಿ ನನಗೂ ಮಾಡೋಕ್ಕೆ ಖುಷಿ ಆಗಾಕತ್ತೈತಿ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಜೊತೆ ಇಲ್ಲ ಅಂತೇಳಿ ಕೇಳ್ಕೊಳತ್ತೇನೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಯಾವುದೇ ಒಂದು ಕಾರಣಕ್ಕೆ ಇಷ್ಟ ಆಗಿತ್ತಂದ್ರೆ ನೀವು ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರಂದ್ರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.